ಶ್ರಾವಣ ಮಾಸ ಬರ್ತದ ಅಂತೇಳಿ ಸ್ವಚ್ಛ ಮಾಡದೆ ಏನು ಗೌರಿ ಕೂಡಿಸ್ಬೇಕಂತಿದ್ವಿ. ಎಷ್ಟು ಜಲ್ದಿ ಮುಗಿದಂಗಾಯ್ತು ನೋಡ್ರಿ ಮಾಮಿ. ಈ ಸಲ ಶ್ರಾವಣ ಮಾಸ ಅಲ್ರಿ, ಒಂದು ತಿಂಗಳು ಹೋಗಿದ್ದೆ ಗೊತ್ತಾಗ್ಲಿಲ್ಲ ನೋಡ್ರಿ. ಹೌದು ನೋಡಿ, ಜಲ್ದಿನೇ ಮುಗೀತು. ಆದರೂ ಅವಾಗಿನಂಗೆ ಈಗ ಎಲ್ಲರೂ ಹುಯಿ ಅಂತ ಮಾಡಂಗಿಲ್ಲ ಬಿಡ ನೀನ. ಅವಾಗೆಲ್ಲ ಶುಕ್ರವಾರ ಗೌರಿ ಕೂಡ್ಸಿದೀವಿ ಅಂದ್ರೆ ನಾವು ಏನೂ ಇಲ್ಲ ಅಂದರೂ ಒಂದು 10-15 ಮಂದಿದು ಊಟ ಆಗ್ತಿತ್ತು ವಾರ. ಈಗ ಎಲ್ಲಿ ಹಂಗೆ ಮಾಡ್ತಾರ? ಕೆಲ್ಸಕ್ಕೆ ಹೋಗಿ ಬರ್ದಾಗ ಒಬ್ಬರೊಬ್ರು 7ವರೆಗೆ ಮುಗಿಸ್ತಾರ, ಒಬ್ಬೊಬ್ರು 8 ಮುಗಿಸ್ತಾರ. ನಮಗೆ 3 ತನ ಆತಿತ್ತು ಅವಾಗ ನಾವು ಗೌರಿ ಪೂಜೆ ಕೂಡ್ಸೋದು ಮಾಡೋದು ಎಲ್ಲ ಅಂದ್ರೆ. ಹೌದೌದ್ರಿ ಮಾಮಿ, ಅವಾಗಿನಂಗೆ ಅಷ್ಟು ಹುಯಿ ಮಾಡ್ಕೊಳಂಗಿಲ್ಲ ಬಿಡ್ರಿ. ಈಗ ನಾ ಸುಳ್ಳು ಯಾಕೆ ಹೇಳ್ಬೇಕು, ನಾವೇ ಹೇಳ್ತೀವಲ್ರಿ. ಮನೆ ಪೂರ್ತಿ ನೋಡ್ರಿ 3-4 ಮಂದಿ, ಮನೆಗೆ ಎಷ್ಟು ಮಂದಿ ಇರ್ತೀವಿ ಅಷ್ಟೇ ಮಂದಿ ಮಾಡೋಷ್ಟಿಗೆ ನಮಗೆ ಕುರಿಕೊಂಡು ಬಿದ್ದಿರ್ತದ್ರಿ. ಹೌದು ನೋಡವ, ಈಗ ನೋಡಿ ಒಟ್ಟೆ ಕೆಲಸನೇ ಆಗಂಗಿಲ್ಲವ. ನೀ ಏನ್ರನು ಒಂದು ಸ್ವಲ್ಪ ನಿಂತು ಮಡಿಲಿ ಅಡಿಗೆ ಮಾಡಿರ್ತಾರ ಅಂದ್ರೆ ಸಾಕು ನೋಡು, ಬಂದು ಡುಶ್ ಅಂತ ಮೊದಲು ಊಟ ಮಾಡಿದ ಪುರ್ಸೊತ್ತಿಗಿಲ್ಲ ಅಲ್ಲೇ ಇಟ್ಟು ಮೊದಲು ಮೊಬೈಲ್ ನೋಡ್ಕೊತ ಕಾಟ ಮೇಲೆ ಬಂದು ಅಡ್ಡಾಗ್ಬಿಡ್ತಾರೆ. ನಾವೆಲ್ಲಿ ಅವಾಗ ಎಲ್ಲ ಕೆಲಸ ಮುಗಿಸಿ ಬಾಂಡೆ ಗಿಂಡೆ ಎಲ್ಲ ಮಾಡಿ ಅವಾಗನೇ ಮತ್ತೆ ಹೆರಳ ಮಾರಿ ಮಾಡ್ಕೊಂಡು ಸಂಜೆ ಮುಂದೆ ಎಷ್ಟು ಚಂದ ರೆಡಿ ಆಗಿ ಕತೆ ಓದ್ಲಿಕ್ಕೆ ಕೂಡ್ತಿದ್ವಿ. ಈಗ ಹಂಗೆ ಮಾಡಂಗಿಲ್ಲ. ಈಗ ಒಂದನಷ್ಟಿಗೆ ಬಡ ಅಡಿಗೆ ಮುಗಿಸ್ತಾರ, ಇಲ್ಲಾಂದ್ರೆ ಅಡಿಗೆಯವ್ರಿಗೆ ಹಚ್ಚಿ ಬಿಡ್ತಾರೆ. ಕೆಲಸ ಮುಗಿಸ್ಕೊಂಡು ಮೊದಲು ಅಷ್ಟೇ ಬಡಿಸಿದ್ದಾರೆ ಆಗಡಾಗಿರ್ತದೆ ಅವ್ರಿಗೆ, ಊಟ ಬಡಿಸಿದ್ದಾನೆ ಬಂದು ಡುಶ್ ಅಂತ ಮಲ್ಕೊಂಡ್ಬಿಡ್ತಾರೆ ಕಾಟ ಮೇಲೆ. ಹೌದು ನೋಡ್ರಿ ಮಾಮಿ, ನಿಮ್ಮಂಗೆ ಆಗಂಗಿಲ್ವ ನಮಗೆ. ಮೊದ್ಲಿನ ಮಂದಿ ಭಾಳ ಗಟ್ಟಿರುವ ಕೆಲಸ ಮಾಡ್ಲಿಕ್ಕೆ. ನಮ್ಮ ಅವರ ಮಾಡ್ತಾರಲ್ರಿ, ಒಟ್ಟು ಕೊಡಂಗಿಲ್ಲ ನೋಡ್ರಿ. ಹಿಂಗೆ ಏನಾರ ಪೂಜೆ ಗೀಜೆ ಇತ್ತಂದ್ರೆ ನಮ್ಗೆ ಆಗಂಗಿಲ್ರಿ. ಒಂದು ಸ್ವಲ್ಪ ಮಾಡೋದು, ಒಂದು ಸ್ವಲ್ಪ ರೆಸ್ಟ್ ತೊಗೊಳೋದು ಮಾಡ್ತೀವಿ. ನಿಮ್ಮಂಗಂತ್ರನು ಮಾಡೋದು ಆಗಂಗೆ ಇಲ್ಲ ಬಿಡ್ರಿ. ಅದಕ್ಕಂತಲೇ ಈಗಿನವ್ರು ಭಾಳ ಮಂದಿ ಲಾಸ್ಟ್ನೇ ಶುಕ್ರವಾರನೇ ಕುಡಿಸ್ತಾರ್ರಿ. ಹೌದವ, ಈಗ ಅದೊಂದು ಪದ್ಧತಿ ಕಲ್ತಾರೆ, ಲಾಸ್ಟ್ನೇ ಶುಕ್ರವಾರನೇ ಕುಡಿಸ್ಬಿಡ್ತಾರೆ. ನಮಗೆ ಒಟ್ಟು ಹಂಗಿದ್ದಿದ್ದಿಲ್ಲ, ನಮ್ಮ ಮತ್ತೆ ಬಿಡ್ತಿದ್ದೇ ಇಲ್ಲ. ಏನಾರ ಆಗಲಕ್ಕ ಫಸ್ಟ್ನೇ ಶುಕ್ರವಾರನೇ ಕೂಡಿಸ್ಬೇಕು ನಾವು ಕಂಪಲ್ಸರಿ. ಮಾಮಿ, ಒಬ್ಬೊಬ್ಬರ ಮನೆಗೆ ಗೌರಿ ಕೂಡ್ಸೋ ಪದ್ಧತಿ ಇರಂಗಿಲ್ಲ ಏನ್ರಿ? ನಮ್ಮ ಮನೆಗೆ ಇಲ್ಲ ಅಂತಾರ್ರಿ, ಹಂಗಾಗಿ ಗೌರಿ ಕೂಡ್ಸಂಗಿಲ್ಲ ನಾವು. ಅದಕ್ಕೆ ಹೇಳಿಕತ್ತೀನಿ ರೀ. ಇಲ್ಲಾರ್ದನ ಇರ್ತದಲ್ರಿ, ಕೂಡ್ಸೋದು ಬರ್ತದ ಅಂತೇಳಿ ಪದ್ಧತಿ ಇಲ್ಲ ಅಂತೇಳಿ ಹೇಳಿಕತ್ತೀರಿ ಏನು ನೋಡಿ ಮತ್ತೆ. ಸಾಕ್ಷಿ, ಹಂಗೆಲ್ಲ ಅನ್ಬಾರ್ದು. ಒಬ್ಬೊಬ್ಬರ ಮನೆಯಾಗ ಪದ್ಧತಿ ಇರಂಗಿಲ್ಲ ಗೌರಿ ಕೂಡ್ಸೋದು. ಹಂಗೇನಿಲ್ಲ ಸಾಕ್ಷಿ, ನಮ್ಮ ಮನೆಯಾಗ ಮೊದಲಿಂದನೇ ಯಾರು ಕೂಡ್ಸಿಲ್ಲ ಅಂತ ನೀ ಹಿಂಗಂದೆಲ್ಲ. ಅದಕ್ಕೆ ನನಗೂ ಡೌಟ್ ಬಂದು ನಾನು ಕೇಳಿದೆ. ನಮ್ಮ ಮನೆಯವರ ಬಿಟ್ಟಾರನ ಅಂತಿಕೊಂಡು ನಮ್ಮ ದೂರದ ರಿಲೇಷನ್ ಇರ್ತಾರಲ್ರಿ, ಎಲ್ಲರಿಗೂ ಕೇಳಿದ್ರಿ. ಇಲ್ಲ, ನಮ್ಮ ಮನೆ ಪದ್ಧತಿನೇ ಇಲ್ಲ ಅಂತ ಹೇಳಿದ್ರಿ ಸಂಬಂಧಿಕರೊಳಗೆ. ಮತ್ತೆ ಏನು ಮಾಡಿದ್ರಿ? ಆದ್ರೆ ಸೋಮವಾರಕ್ಕೊಮ್ಮೆ ಈಶ್ವರ ಪೂಜೆ ಮಾಡ್ತೀವ್ರಿ. ಮಣ್ಣಿನ ಈಶ್ವರ ಮಾಡಿ ಸಾಯಂಕಾಲ ಟೈಮ್ನಾಗ ಮಡಿಲಿ ಅಡುಗೆ ಮಾಡಿ ಆರತಿ ನೈವೇದ್ಯ ಸೋಮವಾರ ಮಾಡ್ತೀವ್ರಿ ನಾವು. ಆದ್ರೆ ಶುಕ್ರವಾರ ಲಕ್ಷ್ಮೀ ಫೋಟೋ ಇಟ್ಟು ಮುಖ ಅದ್ರಿ, ಲಕ್ಷ್ಮೀ ಮುಖ ಅದನ್ನಿಟ್ಟು ಪೂಜೆ ಮಾಡ್ತೀನಿ ರೀ ನಾ. ಆಯ್ತು ತಗೋ, ಮತ್ತೆ ಮಾಡ್ತಿಲ್ಲ ಒಮ್ಮೆರ. ಅಂದ್ರೆ ಶ್ರಾವಣ ಮಾಸದಾಗ ಮಡಿಲಿ ಅಡುಗೆ ಮಾಡಲಿಲ್ಲ ಸಮಾಧಾನ ಆಗ್ತಿರಂಗಿಲ್ಲ. ಆದ್ರೆ ಸೋಮವಾರ ಮಾಡ್ತೀನಿ ಅಂತೆಲ್ಲ. ಮತ್ತೆ ಪದ್ಧತಿ ಇಲ್ಲಾರ ಪದ್ಧತಿ ಮಾಡಬಾರ್ದು, ಮಾಡ್ಕೊಂಬಂದು ಪದ್ಧತಿ ಬಿಡಬಾರ್ದು ನೋಡು. ಒಟ್ಟು ಚಲೋ ಮಾಡ್ಕೊಂಡು ಹೇಳ ಸೋಮವಾರಕ್ಕೊಮ್ಮೆ. ಶುಕ್ರವಾರ ಅಂತ ಲಕ್ಷ್ಮೀ ಪೂಜೆ ಮಾಡ್ತೀವಿ ಅಂತ ಆಯ್ತು. ಮತ್ತೆ ಇದ್ದದ್ದು ಪದ್ಧತಿ ಮಾಡ್ಕೊಂಡು ಹೋಗೋದವ. ಆಮೇಲೆ ರೀ ಮಾಮಿ, ನಾವು ಇಷ್ಟು ದಿನ ಕುಡ್ಸೋದ ಬಂದಿಲ್ರಿ ಗೌರಿ, ಯಾಕೆ ಸುಳ್ಳು ಹೇಳ್ಬೇಕು. ನಾನು ಲಕ್ಷ್ಮೀ ಪೂಜೆನೇ ಮಾಡ್ತೀನಿ. ಆದ್ರೆ ಪದ್ಧತಿ ಇತ್ತಂತ್ರಿ ಮಾಮಿ ನಮ್ಮ ಮನ್ಯಾಗ ಮೊದಲಿಂದನೂ. ಏನಾಗ್ಯದ್ರಿ, ಒಂದು ಸ್ವಲ್ಪ ದಿನ ನಮ್ಮ ಮಾವನವ್ರು ಹೋಗೋಣನೆ ನಮ್ಮ ಅತ್ತೆಯವ್ರು ಬಿಟ್ಬಿಟ್ಟಾರಿ ಮಾಡೋದು. ಈಗ ಬಂದವ್ರು ಯಾರು ಮಾಡ್ಕೊಂಡು ಹೋಗೇ ಇಲ್ಲ. ನಾವು ಕುಡ್ಸಿದ್ರೆ ನಡೀತದೇನ್ರಿ ಮಾಮಿ ಈಗ? ನಡೀತದಲ್ಲ, ಯಾಕೆ ನಡೆಯಂಗಿಲ್ಲ? ಇಷ್ಟು ದಿನ ಕುಡ್ಸಿಲ್ಲ, ನೀನು ಬಂದಿಂದ ಕೂಡಿಸ್ಬೇಕಿಲ್ಲ ನೀನು ಹುಚ್ಚಿ. ನಡೀತದ, ಆದ್ರೆ ನೀನೇ ಗೌರಿ ತಗೋಬೇಡ. ಇಷ್ಟು ದಿನ ಬಿಟ್ಟಿರಲ್ಲ, ನಿಮ್ಮ ತವ್ರ ಮನ್ಯಾಗ ಒಂದು ಗೌರಿ ತಂಬಿಗೆ ಕೊಡಿಸ್ಕೊ, ಶುರು ಮಾಡಿನ ಕೂಡಿಸ್ಲಿಕ್ಕೆ. ಚಲೋ ಅವ್ವ ಗೌರಿ ಇದ್ರ ಬಿಡಬಾರ್ದ, ನೀನು ಕೂಡಿಸ್ಬೇಕು. ಹೌದಲ್ರಿ ಮಾಮಿ? ಆಯ್ತು ರೀ, ಕೊಡ್ಸ್ಕೋತೀನಿ ರೀ ನಮ್ಮ ಅವರಿಗೆ. ಅಂದ್ರೆ ಮುಂದಿನ ಸಲದಿಂದ ಶುರು ಮಾಡ್ತೀನಿ ರೀ ನಾನು. ಕೂಡ್ಸು. ಮೊದಲು ಏನೇನು ಪದ್ಧತಿ ಅನ್ನೋದು ನಿಮ್ಮ ಅತ್ತೆಯರ ಬಾಯಲ್ಲಿ ಕೇಳು. ಇಲ್ಲಾಂದ್ರೆ ನಮ್ಮ ಮನೆಗೆ ಬಂದು ಒಂದ್ಸಲ ನೋಡ್ಕೊ ಏನು ಮಾಡ್ಬೇಕಂತೇಳಿ ಮಾಡಿ ಕೂಡ್ಸೋಕೆ ಶುರು ಮಾಡು. ಅಷ್ಟೇ ಮಾಡ್ತೀನಿ ರೀ ಮಾಮಿ. ನಾನು ಕೂಡ್ಸಿಲ್ ಬರ್ರಿ. ಫಸ್ಟ್ನೇ ಶುಕ್ರವಾರ ಕೂಡ್ಸೋದೇ ಆಗ್ಲಿಲ್ಲ ರೀ. ಡೇಟ್ ಬಂದುಬಿಡ್ತ್ರಿ, ಹಂಗಾಗಿ ಅಲ್ಲೇ 5 ದಿನ ಹೋಯ್ತು. ಮುಂದಿನ ಶುಕ್ರವಾರ 2ನೇ ಶುಕ್ರವಾರ ಕೂಡಿಸ್ಬೇಕಂದೆ, ಆವಾಗೂ ಏನೋ ಪ್ರಾಬ್ಲಮ್ ಆಯಿತು. 3ನೇ, ಹಿಂಗಾಗಿ ಲಾಸ್ಟ್ನೇ ಶುಕ್ರವಾರನೇ ಕೂಡಿಸಿದ್ರೆ ಆಯ್ತು ಬಿಡು ಅಂತ ಬಿಟ್ಟಿದ್ದೆ ರೀ. ಈಗಿದ್ರೆ ಲಾಸ್ಟ್ನೇ ಶುಕ್ರವಾರ ಅಮಾಸೆ ಬಂದದ ಅನ್ಲಿಕತ್ತಾರೆ. ಅಮಾಸೆ ದಿನ ಕೂಡಿಸ್ಬಾರ್ದು ಅಂತ ಒಬ್ರು ಅಂತಾರ. ಅಯ್ಯ, ಅಮಾಸೆ ಬರಷ್ಟಿಗೆ ಕೂಡಿಸಿ ಮುಗಿಸಿದ್ರೆ ನಡೀತದ ಅಂತ ಒಬ್ರು ಅಂತಾರ. ಏನು ಮಾಡ್ಬೇಕನೇ ಗೊತ್ತೇ ಆಗೋಲಾಗ್ಯದ್ರವ. ಹೌದವ, ಅದೊಂದು ಆಡ್ತಾರಾಗ್ಯದ. ನನಗೂ ಅಷ್ಟು ಪಕ್ಕ ಗೊತ್ತಿಲ್ಲವ ಸಾಕ್ಷಿ, ಸುಮ್ಮನೆ ಯಾಕೆ ಹೇಳ್ಬೇಕು. ಹೌದಿಲ್ಲ, ನಾವು ಅಷ್ಟು ತಿಳಿದವ್ರು ಇರೋಂಗಿಲ್ಲ. ಆಚಾರ್ಯನ ಕೇಳ್ಬಾ, ಕೂಡ್ಸಿದ್ರೆ ನಡೀತದೇನ್ರಿ ಅಂತೇಳಿ. ಕೂಡ್ಸು, ಅಮಾಸೆ ಬರಷ್ಟಿಗೆ ಕೂಡ್ಸು ಅಂತಂದ್ರೆ ನಿನ್ನೆ ಅಂತಲೇ ಎಲ್ಲ ರೆಡಿ ಮಾಡ್ಕೊಂಡು ಮುಂಜಾನೆ 9 ಕೂಡಿಸಿ ಆರತಿ ನೈವೇದ್ಯ ಎಲ್ಲ ಮುಗಿಸ್ಬಿಡು. ಬಿಡ್ಲಿಕ್ಕೆ ಹೋಗ್ಬೇಡ. ಮತ್ತೆ ಕೇಳ್ಬಾ ನೋಡಮ್ ಏನಂತಾರಂತ. ಹಾಂ ರೀ ಮಮ್ಮಿ, ಈಗ ಹೋಗೋ ಮುಂದಾಗ ಇಲ್ಲಿ ಆಚಾರ್ಯ ಇರ್ತಾರಲ್ರಿ, ಅವ್ರನ್ನ ಕೇಳ್ಬಿಡ್ತೀನಿ ರೀ. ತಗೋರಿವ, ಒಂದು ಹಾಡು ತಗೋರಿನ. ಹಾಂ ರೀ ಮಮ್ಮಿ. ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನೋ, ನಿಂತ ಈ ಆಕಾರವೇನೋ, ಕಣ್ಣುಗಳ ಕೋರೈಸುವ ಕಾಂತಿ ಚೆಲ್ಲುವ ಈ ಭವ್ಯ ರೂಪವೇನೋ,
ಮಾಡಿ ನಿಂತ ನಿನ್ನ ಈ ಆಕಾರವೇನೋ. ನೋಡುವ ಬಗೆ ಹೇಗೆ ನಿನ್ನ, ಬೇಡುವ ಬಗೆ ಹೇಗೆ ನಿನ್ನ, ಪಾದ ಹುಡುಕಲಾರೆ ಹನುಮ ಮೊಗವ ಕಾಣಲಾರೆ. ಕೋಟಿ ಕಣ್ಣು ಸಾಲದಯ್ಯ ನಿನ್ನ ರೂಪ ತುಂಬಿಕೊಳ್ಳಲು, ಹೇಗೆ ನಿನ್ನ ಕಾಣಲಯ್ಯ ಹೇಗೆ ನಿನ್ನನು. ನಿಂತ ರೀತಿಯೋ ತನುವು ಕಾಂತಿಯೋ, ಉರಿವ ಸೂರ್ಯ ಹಣತೆ ದೀಪದಂತೆ ಕಾಣುತ್ತಿರಲು ಹೇಗೆ. ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನೋ, ನಿಂತ ಈ ಆಕಾರವೇನೋ. ನಿನ್ನ ಉಸಿರ ಬಿಸಿಗೆ ಹೆದರಿ ನದಿಗಳಾವಿಯಾಗುತ್ತಿರಲು, ದಿವ್ಯ ರೂಪ ಕಂಡು ಗಿರಿಗಳೆಲ್ಲ ನಡುಗುತ್ತಿರಲು. ನಿನ್ನ ಭಾರ ತಾಳೆನೆಂದು ಭೂಮಿ ಕುಸಿದು ಹೋಗುತ್ತಿರಲು, ಎಲ್ಲಿ ನಾನು ನಿಲ್ಲಲಯ್ಯ ನಿನ್ನ ನೋಡಲು. ರೋಮ ರೋಮದಿ ರಾಮನಾಮವು, ಶಂಕನಾದ ತಾಳವಾದ್ಯ ದಶ ದಿಕ್ಕನು ಮೊಳಗುತ್ತಿರಲು. ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನೋ, ನಿಂತ ಈ ಆಕಾರವೇನೋ. ಗಣಪತಿ ಹಬ್ಬ ಒಂದು ಬಂತಲ್ರಿ. ಈಗ ಶ್ರಾವಣ ಮಾಸ ಅಂದ್ರೆ ನೋಡ್ರಿ ಕಂಟಿನ್ಯೂ ಹಬ್ಬ ನೋಡ್ರಿ ಮಾಮಿ. ಶ್ರಾವಣ ಮಾಸ, ಗಣೇಶ ಚೌತಿ, ಗೌರಿ, ಗಂಗಿ ಅನ್ಕೊಂಡು ಈಗ ಗಣ ಮತ್ತಿನ್ನು ಶುರು ಆಗ್ತದ್ರಿ. ಮಹಾನವಮಿ, ದೀಪಾವಳಿ, ತುಳಸಿ ಲಗ್ನತನ ಒಟ್ಟ ಬಿಡುವಿಲ್ಲ ನೋಡ್ರಿ. ತುಳಸಿ ಲಗ್ನ ಆಗಿಂದ ಮಾತು ಮುಗಿತ್ರಿ, ಸ್ವಲ್ಪ ದಿನ ಏನೂ ಇರಂಗಿಲ್ಲ. ಹೌದೌದು, ಮತ್ತೆ ಈ 3-4 ತಿಂಗಳು ಬರೀ ಹಬ್ಬದ ಸೀಸನ್ ಇದ್ದಂಗವ. ಬರೀ ಸಿಹಿ ತಿಂದು ಇದು ಆಗಿರ್ತದೆ ನೋಡು. ಅದ್ರಾಗ ಈಗಿನ ಹುಡುಗರಿಗೆ ಇಂಥವು ಸಿಹಿ ಹೋಳಿಗೆ ಪಾಳಿಗೆ ಇಷ್ಟ ಆಗ್ಲಾರ್ದಕ್ರಿ ಮಾಮಿ. ಶುಕ್ರವಾರ ಹೋಳಿಗೆ ಅಡಿಗಿರ್ತದ, ಶನಿವಾರ ದಿನ ರೇ ನುಚ್ಚು ಕಡುಬು ಮಾಡಿರ್ತೀವಿ, ಅದನ್ನು ತಿನ್ನಂಗಿಲ್ರಿ. ಸೋಮವಾರ ಶ್ರಾವಣ ಸೋಮವಾರ ಅಂತ ಬಕ್ರಿ ಮಾಡಂಗಿಲ್ರಿ. ಹಿಂಗಾಗಿ ಹುಡುಗರು ಗುಳಾಡ್ತಾವ ನೋಡ್ರಿ ಮಾಮಿ ನಮ್ಮ ಮನೆಗಂತೂ. ಬಕ್ರಿ ಮಾಡಿದ್ರೆ ಏನು ಬಕ್ರಿ ಇಷ್ಟಪಟ್ಟು ತಿಂತಾರೆ ಬಿಡ ಯವ್ವ. ಮತ್ತೆ ತಿನ್ನೋದು ಅದೇ ಅನ್ನ ಸಾರು. ಆದ್ರೆ ಹೊರಗಿಂದ ತರ್ಸೋದು ಬ್ಯಾಡ ಅಂತಿರಲ್ಲ, ಅದಕ್ಕೆ ಅವ್ರಿಗೆ ಸಿಟ್ಟು ಬರ್ತದ. ಹೊರಗಿಂದ ಅದು ಇದು ತರಿಸಿ ತಿನ್ಸಂಗಿಲ್ಲ ಕಾಣಿಸುತ್ತೆ ಶ್ರಾವಣ ಮಾಸ ಅಂತೇಳಿ, ಹೌದಿಲ್ಲ? ಹ್ಞೂ ರೀ ಮಾಮಿ, ಮೇನ್ ಬಿರಿ ಅಲ್ಲೇ ಬಂದದ್ದು ನೋಡ್ರಿ. ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಇಂಥವು ಹಾಕಿದ ಪಲ್ಯ ಇಷ್ಟಪಡ್ತಾರೆ ರೀ. ಅದು ಶ್ರಾವಣ ಮಾಸ ಅಂತಿಕೊಂಡು ಯೂಸ್ ಮಾಡಂಗಿಲ್ಲ. ಅದಾಯ್ತು, ಹೊರಗಿಂದ ಏನು ತರ್ಸಂಗಿಲ್ಲ ರೀ ಈಗಂತೂ ಒಂದು ತಿಂಗಳು. ಹಂಗಾಗಿ ಅವರಿಗೆ ಬಿರಿ ಬಂದ್ಬಿಡ್ತದೆ. ಯಾವಾಗ ಮುಗಿತದಮ್ಮ ಅಮ್ಮ ಶ್ರಾವಣ ಮಾಸ, ಯಾವಾಗ ಮುಗಿತದಮ್ಮ ಅಂತಾನೆ ಬರ್ತಾನೆ ನನ್ನ ಮಗ, ಸಣ್ಣ ಮಗ ಅಂತ ಸಂತಾನೆ ಕೇಳಕ್ಕೆ. ಇಲ್ಲ, ಎಂತ ಕೇಳಿದ್ರು ಪದ್ಧತಿ ಹಂಗೆ ಇಡಬೇಕು, ತಿನ್ನಿಸ್ಬೇಡ ಶ್ರಾವಣ ಮಾಸದಾಗ, ಅಂದ್ರೆ ಅವಕ್ಕೆ ಗೊತ್ತಾಗ್ತದ. ಅದಕ್ಕೆ ರವ ಮಾಮಿ ಏನು ತರ್ಸಂಗಿಲ್ರಿ ನಾ ಅಂತೂ. ಹೌದಲ್ಲ, ಚಲೋ ಬಿಡವ. ಇನ್ನೊಂದು ತಗೋರವ, ಬರೀ ಮಾತಾತವ ನಮ್ಮ ಹಾಡ್ರಿ ಬಡ ಬಡ. ಭವಮೋಚಕ ಭಗವತ ಶಾಸ್ತ್ರವ ಅವನೀಶಗೆ ಪೇದವ ನೀನಲ್ಲವೇ. ಶಿವನೇ ನಾ ನಿನ್ನ ಸೇವಕನಯ್ಯ, ಶಿವನೇ ನಾ ನಿನ್ನ ಸೇವಕನಯ್ಯ. ದೂರ್ಮನ ಬಿಡಿಸಯ್ಯ, ದೂರ್ಮನ ಬಿಡಿಸಯ್ಯ. ಶಿವನೇ ನಾ ನಿನ್ನ ಸೇವಕನಯ್ಯ. ವೈಕಾರಿಕ ತೈಜಸ ತಾಮಸವೆಂಬ ತ್ರೈತತ್ವಗಳೆಂಬ ಸಾಕಾರಿ ಶಾರ್ವರಿಧವದರ ಸಾಂಬ. ಸುರಪಾದ್ಯರ ಬಿಂಬ, ಸುರಪಾದ್ಯರ ಬಿಂಬ. ವೈಕಲ್ಯಾಸ್ಪದವ ಕಳೆದೊಮ್ಮೆಗೆ ವೈಕುಂಠಕ್ಕೆ ಕರೆದೊಯ್ಕರಿಗೊರಳ. ಶಿವನೇ ನಾ ನಿನ್ನ ಸೇವಕನಯ್ಯ. ಮೃತ್ಯುಂಜಯ ಮುಪ್ಪುರಹರ ಮಹಾದೇವ, ದೇವಾರ್ಕಳ ಕಾವ ಸ್ತುತ್ಯಾದ್ರಿಜ ದ್ವಿತಿಜನ ಸತಿವನ ಧಾವ. ದುರಿತಾಂಬುದಿನಾವ, ದುರಿತಾಂಬುದಿನಾವ. ಕೃತ್ತಿವಾಸಯನ್ನೆತ್ತ ಪರಾಧಗಳೆತ್ತೆಣಿಸದೆ ಕೃತ ಕೃತ್ಯನ ಮಾಡೈ. ಶಿವನೇ ನಾ ನಿನ್ನ ಸೇವಕನಯ್ಯ, ಶಿವನೇ ನಾ ನಿನ್ನ ಸೇವಕನಯ್ಯ. ಗಂಗಾಧರ ಷಣ್ಮುಖ ಗಣಪರತಾತ, ತ್ರೈಲೋಕ್ಯಾತ್ರಾತ ಲಿಂಗಾವತಾರಕ ಹರ ನಿರ್ಭೀತ. ಭುವನಾದಿನಾಥ, ಭುವನಾದಿನಾಥ. ತುಂಗ ಮಹಿಮನಿ ಸಂಗ ಹರಿಯ ದ್ವಿತೀಯಂಗಡ ಮರುಶೂಲಂಗಳ ಪಿಡಿದಿಹ. ಶಿವನೇ
ಸೇವಕನಯ್ಯ ಶಿವನೇ ನಾನಿನ್ನ ಸೇವಕನಯ್ಯ ಸ್ಫಟಿಕಾಭಕ ಪಾರಿ ಕಾಮಿತ ಫಲದ ಫಲ್ಗುಣ ಸಕಸೀದ ವಿಠಲಾವಿತ ಪವಿತ್ರ ದ್ವೀರದ ಚರ್ಮಾಂಬರನಾದ ಕುಟಿಲರಹಿತ ದುರ್ಜಟಿತ ಋಷಭ ಧ್ವಜ ನಿಟಿಲ ನಯನ ಸಂಕಟವ ನಿವಾರಿಸೋ ಶಿವನೇ ನಾನಿನ್ನ ಸೇವಕನಯ್ಯ ದೂರ್ಮನ ಬಿಡಿಸಯ್ಯ ಶಿವನೇ ನಾನಿನ್ನ ಸೇವಕನಯ್ಯ ಶಿವನೇ ನಾನಿನ್ನ ಸೇವಕನಯ್ಯ. ನಿಮ್ಮ ಮನೆಗೆ ಯಾರ ಮನೆಯಾಗ ಗೌರಿ ಇದ್ದಾಳ್ರಿ, ಯಾರ ಮನೆಯಾಗ ಗೌರಿಲ್ಲ, ಹೆಂಗೆ ಆಚರಿಸ್ತೀರಿ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ರಿ ನಮಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ನಿಮ್ಮ ಭಜನಾ ಮಂಡಳಿ ಗ್ರೂಪ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿರಲ್ಲ. ಹಂಗೆ ಬಾಜು ಇರೋ ಗಂಟಿನ ಠಣ್ ಅಂತ ಬಾರಿಸ್ರಿ, ನಾವು ಮಾಡಿದ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ನಾವುಗಳು ಮಾತಾಡಿದ್ರಲ್ಲಿ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಎಲ್ಲರಿಗೂ ಧನ್ಯವಾದಗಳು.